ದೇವರು ಬಿಡುಗಡೆ ಮಾಡ್ಲಿಕ್ಕೆ ಗೊತ್ತಿರುವಂತ ದೇವರು ಮಾತ್ರ ಅಲ್ಲ, ಬಿಡುಗಡೆ ಬೇಕು ಎಂಬುದಾಗಿ ಗೊತ್ತಿರುವಂತ ದೇವರು. He knows not only to do a miracle, but he knows that you need a miracle. Hallelujah. ಅಲ್ಲಿ ಹಾಗೆ ಒಂದು ಬಿಡುಗಡೆ ಬೇಕು ಅಂತ ದೇವರು ಗೊತ್ತಿತ್ತು ದೇವರಿಗೆ. 5,000ಕ್ಕಿಂತ ಹೆಚ್ಚು ಜನರಿಗೆ ಊಟ ಅಲ್ಲಿ ಬೇಕಿತ್ತು ಅಂತ ಆತನಿಗೆ ಗೊತ್ತಿತ್ತು. He knows ನಮ್ಮ ಕೂಡ ನಾವು ಯಾರು ಹೋಗುವಂತ ಪರಿಸ್ಥಿತಿ ಕೂಡ ಆತನಿಗೇನೋ ಗೊತ್ತು, ಆತನಿಗೆ ತಿಳಿದಿದೆ. ಆದ್ದರಿಂದ ನಮ್ಮ ಸಮಸ್ಯೆಗಳಲ್ಲಿ, ನಮ್ಮ ಕಷ್ಟಗಳಲ್ಲಿ ದೇವರು ಒಂದು ವಿಷಯ ಹೇಳಿದ್ರೆ ಅದನ್ನ ಮಾಡೋರಾಗಿರ್ಬೇಕು. ಒಂದು ದೇವ ಸೇವೆ ಪ್ರಕಾರ ದೇವರು ಈ ರೀತಿಯಾಗಿ ಮಾತಾಡಿದಂತೆ ಹಾಗೆ ನೀನ್ ನೆನಪು ಮಾಡ್ಕೋ. ಹಾಗೆ 5,000ಕ್ಕೆ ಊಟ ಕೊಡೋದು ನಿನ್ನ ಕೆಲಸ ಅಲ್ಲ, ನಿನಗೆ ಇರುವಂತ ರೊಟ್ಟಿ ನೀರು ಕೊಡೋದು ನಿನ್ನ ಕೆಲಸ ಅಲ್ಲ. ಮಲ್ಟಿಪ್ಲೈ ಅಂದ್ರೆ ಏನ್ ಮಾಡ್ತಾರೆ, ಹೆಚ್ಚೆಚ್ಚಾಗಿ 5 ರೊಟ್ಟಿ 2 ಮೀನು 5,000ಕ್ಕಿಂತ ಬರೀ ಗಟ್ಟಿಸ್ತಾ ಇದ್ರಂತೆ. ಅಷ್ಟು ಜನಕ್ಕಿಂತ ಹೆಚ್ಚು ಜನ ಅರೌಂಡ್ 10,000 ಮೇಲೆ ಜನ ತಿನ್ಬೇಕು ಅಂತಿದ್ರೆ ಎಷ್ಟು ಬಾರಿಗೆ ಮಲ್ಟಿಪ್ಲೈ ಆಗಿರ್ಬೋದು. ಅದರಲ್ಲಿ ಮಲ್ಟಿಪ್ಲಿಕೇಶನ್ ದೇವರಿಗೆ ಬಿಟ್ಬಿಡಿ, ಅದ್ಭುತ ಆದ ರಿಸಲ್ಟ್ ಔಟ್ಕಮ್ ದೇವರಿಗೆ ಬಿಟ್ಬಿಡಿ. ಹಾಗೆ ಮಾಡ್ಬೇಕಾಗಿರೋದನ್ನು ರಿಮೆಂಬರ್, ನಮ್ಗೇನ್ ಗೊತ್ತಿರ್ಬೇಕು. ಹಾಲೆಲೂಯಾ. ನಮ್ಮ ಜಾಬ್, ನಮ್ಮ ಕೆಲಸ ಏನು, 5,000 ಊಟ 5,000 ಜನಕ್ಕೆ ಊಟ ಕೊಡಬೇಕು ಅಂತ ನಮ್ಮ ಕೆಲಸ ಅಲ್ಲ. ನಮ್ಮ ಕೆಲಸ ಏನಾಗಿದೆ, ಕೊಡೋದು ಕೆಲಸ, ಮಾಡೋದು ಕೆಲಸ. ನಮಗಿರೋದು ದೇವರಿಗಾಗಿ. ದೇವರು ಹೇಳೋ ವಿಷಯ ಇಂತ ಮಾಡು ಅಂತ ಹೇಳಿದ್ರೆ ಮಾಡೋದು. ಇಂಥ ಸಮಸ್ಯೆ ಇದೆ, ಈ ರೀತಿಯಾಗಿ ಮಾಡು ಅಂತ ಹೇಳುವಾಗ ಅದಾಗುತ್ತಾ, ಅದು ಪರಿಹಾರ ಆಗುತ್ತಾ, ಇಷ್ಟು ವಿಷಯಗಳಿಂದ ಆಲೋಚನೆ ಮಾಡಬೇಡಿ. ಮಾಡೋದನ್ನ ಮಾಡಿ, ಬಾಕಿ ಮಲ್ಟಿಪ್ಲಿಕೇಶನ್ ಯಾರ ಕೈಲಿದೆ, ದೇವರ ಕೈಲಿ. ಯಾಕೆಂದ್ರೆ ನಮ್ಮ ಆಲೋಚನೆಗಳಿಂದ, ನಮ್ಮ ದಾರಿಗಳಿಗಿಂತ ಎಷ್ಟೋ